ಕೋಟೆನಾಡು ಚಿತ್ರದುರ್ಗದಲ್ಲಿ ನಗರಸಭೆಯ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಬಲಿಯಾಗ್ತಿದ್ದಾರೆ. ಹಂಪಯ್ಯನ ಮಾಳಿಗೆ ಗ್ರಾಮದ ಪಕ್ಕದಲ್ಲಿರುವಂತಹ ಈ ಕಸ ವಿಲೇವಾರಿ ಘಟಕದಿಂದ ದಟ್ಟ ಹೊಗೆ ಮತ್ತು ದುರ್ನಾತ ಆವರಿಸಿದೆ. ಅಧಿಕಾರಿಗಳು ಮಾತ್ರ ದೂರು ಬಂದರೂ ಕೂಡ ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ದಾರೆ. ಆ ಕುರಿತಾದಂತಹ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಸದ ಘಟಕ ಗ್ರಾಮಸ್ಥರ ಪಾಲಿಗೆ ಶಾಪ. ಹೊಗೆಯಿಂದ ಹಂಪಯ್ಯನ ಮಾಳಿಗೆ ಜನ ಕಂಗಾಲು. ಕಸದ ಘಟಕದ ದಟ್ಟ ಹೊಗೆ, ರಾಶಿ ಬಿದ್ದಿರುವ ಕಸ, ದುರ್ನಾಥದಿಂದ ಮೂಗು ಮುಚ್ಚಿಕೊಳ್ಳುತ್ತಿರುವ ಗ್ರಾಮಸ್ಥರು. ಇದು ಚಿತ್ರದುರ್ಗ ತಾಲೂಕಿನ ಹಂಪಯ್ಯನ ಮಾಳಿಗೆ ಗ್ರಾಮದ ಇಂದಿನ ಪರಿಸ್ಥಿತಿ. ನಗರಸಭೆ ಘಟಕವನ್ನ ಸರಿಯಾಗಿ ನಿರ್ವಹಿಸದೆ ಕೈಚೆಲ್ಲಿ ಕುಳಿತಿದೆ. ಪರಿಣಾಮ ನೊಣ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಜನ ಓಡಾಡೋದೇ ದುಸ್ತರವಾಗಿದೆ. ಇದು ಚಿತ್ರದುರ್ಗ ತಾಜಾ ವಸ್ತಿ ಏನೈತೆ ಚಿತ್ರದುರ್ಗ ಡಿಸ್ಟಿಕ್ ನದು ಪ್ರತಿ ಒಂದೆಲ್ಲ ಇಲ್ಲೇ ನಮ್ಮ ಹಂಪನಹಳ್ಳಿ ಹತ್ರ ಬರುತ್ತೆ. ಅಲ್ಲಿ ಬಂದೆಲ್ಲ ಏರ್ತಾರೆ ಕಸದೊಂದು ಏರಿ ನಮ್ಮ ಹೊಲ ಎಲ್ಲ ಪಕ್ಕಕ್ಕೆ ಇದಾವೆ. ಊರು 1 ಕಿಲೋಮೀಟರ್ ದೂರ ಇಲ್ಲ ನಮ್ಮೂರು. ಸ್ಮೆಲ್ ಬರ್ತೈತಿ. ಇದ್ರಿಂದ ಜನಗಳಿಗೆ ಬಲು ತೊಂದರೆ ಆಗ್ತೈತಿ, ವಯಸ್ಸಾದವ್ರಿಗೆ ಬಲು ತೊಂದರೆ ಆಗ್ತೈತಿ, ಸಣ್ಣ ಹುಡುಗರಿಗೆಲ್ಲ ತೊಂದರೆ ಆಗ್ತೈತಿ. ಭಾರಿ ಸ್ಮೆಲ್. ಪಕ್ಕದ ಜಮೀನಲ್ಲಿ ಏನ್ ನಮ್ ಕೈಲಿ ಕೆಲಸ ಮಾಡಕ್ ಆಗ್ತಿಲ್ಲ. ಮಾಂಸದ ತ್ಯಾಜ್ಯ ಸೇರಿದಂತೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಇಲ್ಲಿಯೇ ಸುಡಲಾಗ್ತಾ ಇದೆ. ಇದರಿಂದ ಹೊರಬರುವಂತಹ ವಿಷಕಾರಿ ಹೊಗೆಯನ್ನ ಸೇವಿಸುವ ರೈತರು ಮತ್ತು ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಯಾರಾದರೂ ಗಣ್ಯರು ಈ ಮಾರ್ಗದಲ್ಲಿ ಬರುವಾಗ ಸ್ವಚ್ಛ ಮಾಡಲಾಗುತ್ತೆ, ಆನಂತರ ಮತ್ತೆ ಇದೇ ಸಮಸ್ಯೆ ಅಂತ ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಎಷ್ಟು ಸರಿ ಹೇಳಿದ್ರು ಯಾರು ಕಿವಿಗೆ ಹಾಕ್ಯಂತಿಲ್ಲ. ಎಷ್ಟು ಸರಿ ಹೇಳಿ ಹೂನಪ್ಪ ಅಂತಾರೆ, ಹೂನಪ್ಪ ಅಷ್ಟೇ ಸುಮ್ಮನೆ. ಅದೇನ್ ದಿನನಿತ್ಯ ಅದು ಕಾರ್ಯಕ್ರಮ ನಡೀತೈತೆ. ನಮ್ಗೆ ಇಲ್ಲಿ ನಮ್ ಕೈಲಿ ಹೊಲದಾಗ ಕೆಲಸ ಮಾಡಕ್ ಆಗ್ತಿಲ್ಲ. ನಾವು ಏನ್ ಮಾಡ್ಕೊಂಡು ಗೊತ್ತಾಗಲ್ಲ. ರೈತರಿಗೆ ಬೋಲು ತೊಂದರೆ ಆಗ್ತೈತೆ. ಈ ಅಧಿಕಾರಿಗಳು ಸುಮ್ಮನೆ ಏನ್ ಮಾಡ್ತಾರೆ ಕಿವಿಗೆ, ಸರ್ಕಾರ ಮತ್ತೆ ಏನ್ ಮಾಡ್ತಾರೆ ಸುಮ್ಮನೆ ಹೇಳ್ಕೊಂತೈತಿ. ರೈತರು ಅಂತಂದ್ರೆ ಅವ್ರು ರೈತರು ಹಿಂಗಾದ್ರೆ ಹೊಲದ ಪಕ್ಕದ ನಾವು ಎಲ್ಲಿ ಮಾಡೋಕು, ಪಕ್ಕದೈತೆ ಹೊಲ ಅಷ್ಟು ಸ್ಮೆಲ್ಲು. ವಾಗಿ ಎಲ್ಲ ಅದೇನ್ ಕರ್ರ ಬಂದು ಫಸ್ಟ್ ಕುತ್ಕೊಂಬತ್ತೆ. ಅದ್ ನಮ್ಮ ಫಸ್ಟ್ ಒಂದು ಪರಿಣಾಮ ಬೀಳುತ್ತೆ. ಇನ್ನು ಈ ಬಗ್ಗೆ ಚಿತ್ರದುರ್ಗ ನಗರಸಭೆ ಪೌರಾಯುಕ್ತರಾದ ಲಕ್ಷ್ಮಿ ಅವರನ್ನ ಕೇಳಿದ್ರೆ ಅವರು ತಮಗೇನು ಗೊತ್ತೇ ಇಲ್ಲ ಎಂಬಂತೆ ಜಾರಿಕೊಳ್ತಾ ಇದ್ದಾರೆ. ಡೈಲಿ ಬರ್ತಕ್ಕಂಥ ಹಸಿ ಕಸ ಒಣ ಕಸವನ್ನ ವಿಲೇವಾರಿಗೆ ಸದರಿ ಸ್ಥಳನ ಬಳಕೆ ಮಾಡ್ತಾ ಇದೀವಿ. ಆ ಒಂದು ಹಳೆಯದು ಲೆಜೆಸ್ಟಿವ್ ವೇಸ್ಟಿಗೂ ಸಹ ನಾವು ಟೆಂಡರ್ನ ಕರೆದು ಅದನ್ನು ಸಹ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುತ್ತೆ. ಅಲ್ಲಿ ಅಕ್ಕಪಕ್ಕದ ಮಾಲೀಕರನ್ನ ನಾನು ಅಲ್ಲಿ ಭೇಟಿ ಮಾಡಿದಾಗೂ ಸಹ ಅವರು ಭೇಟಿ ಮಾಡಿದ್ದೇನೆ. ಅವ್ರ ಮಾಲೀಕರು ನಮಗೆ ಅಲ್ಲಿ ಇರ್ತಕ್ಕಂಥ SWM ಸೈಟ್ ಇಂದ ಯಾವುದೇ ರೀತಿ ತೊಂದರೆಗಳು ಇಲ್ಲ ಅಂತೇಳಿ ನನಗೇನೆ ಖುದ್ದಾಗಿ ಬಂದು ಅಲ್ಲಿ ಹೇಳಿದ್ದಾರೆ. ಅದಲ್ಲದೆ ಬೇರೆ ಯಾವುದೇ ರೀತಿ ನಮಗೆ ದೂರುಗಳು ಸಹ ನಮ್ಮ ಕಚೇರಿಗೆ ಸ್ವೀಕೃತಗೊಂಡಿರುವುದಿಲ್ಲ. ಒಟ್ನಲ್ಲಿ ಚಿತ್ರದುರ್ಗ ನಗರಸಭೆಯ ಈ ಕಸದ ಘಟಕ ಹಂಪಯ್ಯನ ಮಾಳಿಗೆ ಗ್ರಾಮಸ್ಥರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಜನರ ಆರೋಗ್ಯದ ಜೊತೆ ಆಟವಾಡುತ್ತಿರುವ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರ ನೀಡಬೇಕಾಗಿದೆ. ವೀರೇಶ್ ವಿ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಗರಸಭೆಯ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಬಲಿಯಾಗ್ತಿದ್ದಾರೆ. ಹಂಪಯ್ಯನ ಮಾಳಿಗೆ ಗ್ರಾಮದ ಪಕ್ಕದಲ್ಲಿರುವಂತಹ ಈ ಕಸ ವಿಲೇವಾರಿ ಘಟಕದಿಂದ ದಟ್ಟ ಹೊಗೆ ಮತ್ತು ದುರ್ನಾತ ಆವರಿಸಿದೆ. ಅಧಿಕಾರಿಗಳು ಮಾತ್ರ ದೂರು ಬಂದರೂ ಕೂಡ ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ದಾರೆ. ಆ ಕುರಿತಾದಂತಹ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಸದ ಘಟಕ ಗ್ರಾಮಸ್ಥರ ಪಾಲಿಗೆ ಶಾಪ. ಹೊಗೆಯಿಂದ ಹಂಪಯ್ಯನ ಮಾಳಿಗೆ ಜನ ಕಂಗಾಲು. ಕಸದ ಘಟಕದ ದಟ್ಟ ಹೊಗೆ, ರಾಶಿ ಬಿದ್ದಿರುವ ಕಸ, ದುರ್ನಾಥದಿಂದ ಮೂಗು ಮುಚ್ಚಿಕೊಳ್ಳುತ್ತಿರುವ ಗ್ರಾಮಸ್ಥರು. ಇದು ಚಿತ್ರದುರ್ಗ ತಾಲೂಕಿನ ಹಂಪಯ್ಯನ ಮಾಳಿಗೆ ಗ್ರಾಮದ ಇಂದಿನ ಪರಿಸ್ಥಿತಿ. ನಗರಸಭೆ ಘಟಕವನ್ನ ಸರಿಯಾಗಿ ನಿರ್ವಹಿಸದೆ ಕೈಚೆಲ್ಲಿ ಕುಳಿತಿದೆ. ಪರಿಣಾಮ ನೊಣ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಜನ ಓಡಾಡೋದೇ ದುಸ್ತರವಾಗಿದೆ. ಇದು ಚಿತ್ರದುರ್ಗ ತಾಜಾ ವಸ್ತಿ ಏನೈತೆ ಚಿತ್ರದುರ್ಗ ಡಿಸ್ಟಿಕ್ ನದು ಪ್ರತಿ ಒಂದೆಲ್ಲ ಇಲ್ಲೇ ನಮ್ಮ ಹಂಪನಹಳ್ಳಿ ಹತ್ರ ಬರುತ್ತೆ. ಅಲ್ಲಿ ಬಂದೆಲ್ಲ ಏರ್ತಾರೆ ಕಸದೊಂದು ಏರಿ ನಮ್ಮ ಹೊಲ ಎಲ್ಲ ಪಕ್ಕಕ್ಕೆ ಇದಾವೆ. ಊರು 1 ಕಿಲೋಮೀಟರ್ ದೂರ ಇಲ್ಲ ನಮ್ಮೂರು. ಸ್ಮೆಲ್ ಬರ್ತೈತಿ. ಇದ್ರಿಂದ ಜನಗಳಿಗೆ ಬಲು ತೊಂದರೆ ಆಗ್ತೈತಿ, ವಯಸ್ಸಾದವ್ರಿಗೆ ಬಲು ತೊಂದರೆ ಆಗ್ತೈತಿ, ಸಣ್ಣ ಹುಡುಗರಿಗೆಲ್ಲ ತೊಂದರೆ ಆಗ್ತೈತಿ. ಭಾರಿ ಸ್ಮೆಲ್. ಪಕ್ಕದ ಜಮೀನಲ್ಲಿ ಏನ್ ನಮ್ ಕೈಲಿ ಕೆಲಸ ಮಾಡಕ್ ಆಗ್ತಿಲ್ಲ. ಮಾಂಸದ ತ್ಯಾಜ್ಯ ಸೇರಿದಂತೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಇಲ್ಲಿಯೇ ಸುಡಲಾಗ್ತಾ ಇದೆ. ಇದರಿಂದ ಹೊರಬರುವಂತಹ ವಿಷಕಾರಿ ಹೊಗೆಯನ್ನ ಸೇವಿಸುವ ರೈತರು ಮತ್ತು ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಯಾರಾದರೂ ಗಣ್ಯರು ಈ ಮಾರ್ಗದಲ್ಲಿ ಬರುವಾಗ ಸ್ವಚ್ಛ ಮಾಡಲಾಗುತ್ತೆ, ಆನಂತರ ಮತ್ತೆ ಇದೇ ಸಮಸ್ಯೆ ಅಂತ ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಎಷ್ಟು ಸರಿ ಹೇಳಿದ್ರು ಯಾರು ಕಿವಿಗೆ ಹಾಕ್ಯಂತಿಲ್ಲ. ಎಷ್ಟು ಸರಿ ಹೇಳಿ ಹೂನಪ್ಪ ಅಂತಾರೆ, ಹೂನಪ್ಪ ಅಷ್ಟೇ ಸುಮ್ಮನೆ. ಅದೇನ್ ದಿನನಿತ್ಯ ಅದು ಕಾರ್ಯಕ್ರಮ ನಡೀತೈತೆ. ನಮ್ಗೆ ಇಲ್ಲಿ ನಮ್ ಕೈಲಿ ಹೊಲದಾಗ ಕೆಲಸ ಮಾಡಕ್ ಆಗ್ತಿಲ್ಲ.
ನಾವು ಏನ್ ಮಾಡ್ಕೊಂಡು ಗೊತ್ತಾಗಲ್ಲ. ರೈತರಿಗೆ ಬೋಲು ತೊಂದರೆ ಆಗ್ತೈತೆ. ಈ ಅಧಿಕಾರಿಗಳು ಸುಮ್ಮನೆ ಏನ್ ಮಾಡ್ತಾರೆ, ಇವಾಗ ಸರ್ಕಾರ ಮತ್ತೆ ಏನ್ ಮಾಡ್ತಾರೆ ಸುಮ್ಮನೆ ಹೇಳ್ಕೊಂತೈತಿ. ರೈತರು ಅಂತಂದ್ರೆ ರೈತರು ಹಿಂಗಾದ್ರೆ ಹೊಲದ ಪಕ್ಕದ ನಾವು ಎಲ್ಲಿ ಮಾಡೋಕು, ಪಕ್ಕದೈತೆ ಹೊಲ ಅಷ್ಟು ಸ್ಮೆಲ್ಲು ವಾಗಿ ಎಲ್ಲ ಅದೇನ್ ಕರ್ರ ಬಂದು ಫಸ್ಟ್ ಮೇಲೆ ಕುತ್ಕೊಂಬತ್ತೆ, ಅದನ್ನ ಮೇಲೆ ಫಸ್ಟ್ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ಇನ್ನು ಈ ಬಗ್ಗೆ ಚಿತ್ರದುರ್ಗ ನಗರಸಭೆ ಪೌರಾಯುಕ್ತರಾದ ಲಕ್ಷ್ಮಿ ಅವರನ್ನ ಕೇಳಿದ್ರೆ ಅವರು ತಮಗೇನು ಗೊತ್ತೇ ಇಲ್ಲ ಎಂಬಂತೆ ಜಾರಿಕೊಳ್ತಾ ಇದ್ದಾರೆ. ಡೈಲಿ ಬರ್ತಕ್ಕಂಥ ಹಸಿ ಕಸ ಒಣ ಕಸವನ್ನ ವಿಲೇವಾರಿಗೆ ಸದರಿ ಸ್ಥಳನ ಬಳಕೆ ಮಾಡ್ತಾ ಇದೀವಿ. ಆ ಒಂದು ಹಳೆಯದು ಲೆಜೆಸ್ಟಿವ್ ವೇಸ್ಟಿಗೂ ಸಹ ನಾವು ಟೆಂಡರ್ನ ಕರೆದು ಅದನ್ನು ಸಹ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುತ್ತೆ. ಅಲ್ಲಿ ಅಕ್ಕಪಕ್ಕದ ಮಾಲೀಕರನ್ನ ನಾನು ಅಲ್ಲಿ ಭೇಟಿ ಮಾಡಿದಾಗೂ ಸಹ ಅವರು ಭೇಟಿ ಮಾಡಿದ್ದೇನೆ. ಅವ್ರ ಮಾಲೀಕರು ನಮಗೆ ಅಲ್ಲಿ ಇರ್ತಕ್ಕಂಥ SWM ಸೈಟ್ ಇಂದ ಯಾವುದೇ ರೀತಿ ತೊಂದರೆಗಳು ಇಲ್ಲ ಅಂತೇಳಿ ನನಗೇನೆ ಖುದ್ದಾಗಿ ಬಂದು ಅಲ್ಲಿ ಹೇಳಿದ್ದಾರೆ. ಅದಲ್ಲದೆ ಬೇರೆ ಯಾವುದೇ ರೀತಿ ನಮಗೆ ದೂರುಗಳು ಸಹ ನಮ್ಮ ಕಚೇರಿಗೆ ಸ್ವೀಕೃತಗೊಂಡಿರುವುದಿಲ್ಲ. ಒಟ್ನಲ್ಲಿ ಚಿತ್ರದುರ್ಗ ನಗರಸಭೆಯ ಈ ಕಸದ ಘಟಕ ಹಂಪಯ್ಯನ ಮಾಳಿಗೆ ಗ್ರಾಮಸ್ಥರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಜನರ ಆರೋಗ್ಯದ ಜೊತೆ ಆಟವಾಡುತ್ತಿರುವ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರ ನೀಡಬೇಕಾಗಿದೆ. ವೀರೇಶ್ ವಿ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಗರಸಭೆಯ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಬಲಿಯಾಗ್ತಿದ್ದಾರೆ. ಹಂಪಯ್ಯನ ಮಾಳಿಗೆ ಗ್ರಾಮದ ಪಕ್ಕದಲ್ಲಿರುವಂತಹ ಈ ಕಸ ವಿಲೇವಾರಿ ಘಟಕದಿಂದ ದಟ್ಟ ಹೊಗೆ ಮತ್ತು ದುರ್ನಾತ ಆವರಿಸಿದೆ. ಅಧಿಕಾರಿಗಳು ಮಾತ್ರ ದೂರು ಬಂದರೂ ಕೂಡ ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ದಾರೆ. ಆ ಕುರಿತಾದಂತಹ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಸದ ಘಟಕ ಗ್ರಾಮಸ್ಥರ ಪಾಲಿಗೆ ಶಾಪ. ಹೊಗೆಯಿಂದ ಹಂಪಯ್ಯನ ಮಾಳಿಗೆ ಜನ ಕಂಗಾಲು. ಕಸದ ಘಟಕದ ದಟ್ಟ ಹೊಗೆ, ರಾಶಿ ಬಿದ್ದಿರುವ ಕಸ, ದುರ್ನಾಥದಿಂದ ಮೂಗು ಮುಚ್ಚಿಕೊಳ್ಳುತ್ತಿರುವ ಗ್ರಾಮಸ್ಥರು. ಇದು ಚಿತ್ರದುರ್ಗ ತಾಲೂಕಿನ ಹಂಪಯ್ಯನ ಮಾಳಿಗೆ ಗ್ರಾಮದ ಇಂದಿನ ಪರಿಸ್ಥಿತಿ. ನಗರಸಭೆ ಘಟಕವನ್ನ ಸರಿಯಾಗಿ ನಿರ್ವಹಿಸದೆ ಕೈಚೆಲ್ಲಿ ಕುಳಿತಿದೆ. ಪರಿಣಾಮ ನೊಣ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಜನ ಓಡಾಡೋದೇ ದುಸ್ತರವಾಗಿದೆ. ಇದು ಚಿತ್ರದುರ್ಗ ತಾಜಾ ವಸ್ತಿ ಏನೈತೆ ಚಿತ್ರದುರ್ಗ ಡಿಸ್ಟಿಕ್ ನದು ಪ್ರತಿ ಒಂದೆಲ್ಲ ಇಲ್ಲೇ ನಮ್ಮ ಹಂಪನಹಳ್ಳಿ ಹತ್ರ ಬರುತ್ತೆ. ಅಲ್ಲಿ ಬಂದೆಲ್ಲ ಏರ್ತಾರೆ ಕಸದೊಂದು ಏರಿ ನಮ್ಮ ಹೊಲ ಎಲ್ಲ ಪಕ್ಕಕ್ಕೆ ಇದಾವೆ. ಊರು 1 ಕಿಲೋಮೀಟರ್ ದೂರ ಇಲ್ಲ ನಮ್ಮೂರು. ಸ್ಮೆಲ್ ಬರ್ತೈತಿ. ಇದರಿಂದ ಜನಗಳಿಗೆ ಬೋಲು ತೊಂದರೆ ಆಗ್ತೈತಿ, ವಯಸ್ಸಾದವ್ರಿಗೆ ಬೋಲು ತೊಂದರೆ ಆಗ್ತೈತಿ, ಸಣ್ಣ ಹುಡುಗರಿಗೆಲ್ಲ ತೊಂದರೆ ಆಗ್ತೈತಿ. ಭಾರಿ ಸ್ಮೆಲ್. ಪಕ್ಕದ ಜಮೀನಲ್ಲಿ ಏನ್ ನಮ್ ಕೈಲಿ ಕೆಲಸ ಮಾಡಕ್ ಆಗ್ತಿಲ್ಲ. ಮಾಂಸದ ತ್ಯಾಜ್ಯ ಸೇರಿದಂತೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಇಲ್ಲಿಯೇ ಸುಡಲಾಗ್ತಾ ಇದೆ. ಇದರಿಂದ ಹೊರಬರುವಂತಹ ವಿಷಕಾರಿ ಹೊಗೆಯನ್ನ ಸೇವಿಸುವ ರೈತರು ಮತ್ತು ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಯಾರಾದರೂ ಗಣ್ಯರು ಈ ಮಾರ್ಗದಲ್ಲಿ ಬರುವಾಗ ಸ್ವಚ್ಛ ಮಾಡಲಾಗುತ್ತೆ, ಆನಂತರ ಮತ್ತೆ ಇದೇ ಸಮಸ್ಯೆ ಅಂತ ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಎಷ್ಟು ಸರಿ ಹೇಳಿದ್ರು ಯಾರು ಕಿವಿಯಾಗಿ ಹಾಕ್ಯಂತಿಲ್ಲ. ಎಷ್ಟು ಸರಿ ಹೇಳಿ ಹೂನಪ್ಪ ಅಂತಾರೆ, ಹೂನಪ್ಪ ಅಷ್ಟೇ ಸುಮ್ಮನೆ ಅದೇನ್ ದಿನನಿತ್ಯ ಅದು ಕಾರ್ಯಕ್ರಮ ನಡೀತೈತೆ. ನಮ್ಗೆ ಇಲ್ಲಿ ನಮ್ ಕೈಲಿ ಹೊಲದಾಗ ಕೆಲಸ ಮಾಡಕ್ ಆಗ್ತಿಲ್ಲ. ನಾವು ಏನ್ ಮಾಡ್ಕೊಂಡು ಗೊತ್ತಾಗಲ್ಲ. ರೈತರಿಗೆ ಬೋಲು ತೊಂದರೆ ಆಗ್ತೈತೆ. ಈ ಅಧಿಕಾರಿಗಳು ಸುಮ್ಮನೆ ಏನ್ ಮಾಡ್ತಾರೆ, ಇವಾಗ ಸರ್ಕಾರ ಮತ್ತೆ ಏನ್ ಮಾಡ್ತಾರೆ ಸುಮ್ಮನೆ ಹೇಳ್ಕೊಂತೈತಿ. ರೈತರು ಅಂತಂದ್ರೆ ರೈತರು ಹಿಂಗಾದ್ರೆ ಹೊಲದ ಪಕ್ಕದ ನಾವು ಎಲ್ಲಿ ಮಾಡೋಕು, ಪಕ್ಕದೈತೆ ಹೊಲ ಅಷ್ಟು ಸ್ಮೆಲ್ಲು ವಾಗಿ ಎಲ್ಲ ಅದೇನ್ ಕರ್ರ ಬಂದು ಫಸ್ಟ್ ಮೇಲೆ ಕುತ್ಕೊಂಬತ್ತೆ, ಅದನ್ನ ಮೇಲೆ ಫಸ್ಟ್ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ಇನ್ನು ಈ ಬಗ್ಗೆ ಚಿತ್ರದುರ್ಗ ನಗರಸಭೆ ಪೌರಾಯುಕ್ತರಾದ ಲಕ್ಷ್ಮಿ ಅವರನ್ನ ಕೇಳಿದ್ರೆ ಅವರು ತಮಗೇನು ಗೊತ್ತೇ ಇಲ್ಲ ಎಂಬಂತೆ ಜಾರಿಕೊಳ್ತಾ ಇದ್ದಾರೆ. ಡೈಲಿ ಬರ್ತಕ್ಕಂಥ ಹಸಿ ಕಸ ಒಣ ಕಸವನ್ನ ವಿಲೇವಾರಿಗೆ ಸದರಿ ಸ್ಥಳನ ಬಳಕೆ ಮಾಡ್ತಾ ಇದೀವಿ. ಆ ಒಂದು ಹಳೆಯದು ಲೆಜೆಸ್ಟಿವ್ ವೇಸ್ಟಿಗೂ ಸಹ ನಾವು ಟೆಂಡರ್ನ ಕರೆದು ಅದನ್ನು ಸಹ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುತ್ತೆ. ಅಲ್ಲಿ ಅಕ್ಕಪಕ್ಕದ ಮಾಲೀಕರನ್ನ ನಾನು ಅಲ್ಲಿ ಭೇಟಿ ಮಾಡಿದಾಗೂ ಸಹ ಅವರು ಭೇಟಿ ಮಾಡಿದ್ದೇನೆ. ಅವ್ರ ಮಾಲೀಕರು ನಮಗೆ ಅಲ್ಲಿ ಇರ್ತಕ್ಕಂಥ SWM ಸೈಟ್ ಇಂದ ಯಾವುದೇ ರೀತಿ ತೊಂದರೆಗಳು ಇಲ್ಲ ಅಂತೇಳಿ ನನಗೇನೆ ಖುದ್ದಾಗಿ ಬಂದು ಅಲ್ಲಿ ಹೇಳಿದ್ದಾರೆ. ಅದಲ್ಲದೆ ಬೇರೆ ಯಾವುದೇ ರೀತಿ ನಮಗೆ ದೂರುಗಳು ಸಹ ನಮ್ಮ ಕಚೇರಿಗೆ ಸ್ವೀಕೃತಗೊಂಡಿರುವುದಿಲ್ಲ. ಒಟ್ನಲ್ಲಿ ಚಿತ್ರದುರ್ಗ ನಗರಸಭೆಯ ಈ ಕಸದ ಘಟಕ ಹಂಪಯ್ಯನ ಮಾಳಿಗೆ ಗ್ರಾಮಸ್ಥರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಜನರ ಆರೋಗ್ಯದ ಜೊತೆ ಆಟವಾಡುತ್ತಿರುವ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರ ನೀಡಬೇಕಾಗಿದೆ. ವೀರೇಶ್ ವಿ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.